ಸೊ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ನೀನದನ್ನು ಮಾಡೋದು ನನಗಿಷ್ಟ ಇಲ್ಲ, ನೀನಲ್ಲಿಗೆ ಹೋಗೋದು ನನಗಿಷ್ಟ ಇಲ್ಲ, ನೀನು ಅವನ ಜೊತೆ ಮಾತಾಡೋದು ನನಗಿಷ್ಟ ಇಲ್ಲ. ಟ್ರೈ ಮಾಡಿ. ಸೊ ಫಸ್ಟ್ ನೀವು ಹೇಗೆ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕು ನೋಡಿ. ಇಲ್ಲಿ ಫಸ್ಟ್ ನೀವು ಹೇಳಿ ಐ ಡೋಂಟ್ ಲೈಕ್. ಏನು ಇಷ್ಟ ಇಲ್ಲ? ನೀನು ಒಂದು ಕೆಲಸ ಮಾಡೋದು. ಸೊ ಹೇಳಿ ಐ ಡೋಂಟ್ ಲೈಕ್ ಯು. ಈಗ ನೀವು ಯೂಸ್ ಮಾಡಬೇಕಾಗಿರೋದು ING ವರ್ಬ್. ಐ ಡೋಂಟ್ ಲೈಕ್ ಯು ಡೂಯಿಂಗ್ ದ್ಯಾಟ್. ನೋಡಿ, ಈ ಸ್ಟ್ರಕ್ಚರ್ನಲ್ಲಿ ಇರುತ್ತೆ. ಐ ಡೋಂಟ್ ಲೈಕ್ ಯು ಆರ್ ಡೂಯಿಂಗ್ ದಟ್ ಅಲ್ಲ. ನೋ, ಆ ಥರ ಇರೋದಿಲ್ಲ. ಓಕೆ, ಐ ಡೋಂಟ್ ಲೈಕ್ ಯು ING ವರ್ಬ್. ಓಕೆ, ನೆಕ್ಸ್ಟ್, ನೀನು ಅಲ್ಲಿಗೆ ಹೋಗೋದು ನನಗಿಷ್ಟ ಇಲ್ಲ. ಟ್ರೈ ಮಾಡಿ ಈಗ ನೀವು. ಐ ಡೋಂಟ್ ಲೈಕ್ ಯು ಗೋಯಿಂಗ್ ದೇರ್. ಕರೆಕ್ಟ್. ನೀನು ಅವನ ಜೊತೆ ಮಾತಾಡೋದು ನನಗಿಷ್ಟ ಇಲ್ಲ. ಐ ಡೋಂಟ್ ಲೈಕ್ ಯು ಟಾಕಿಂಗ್ ಟು ಹಿಮ್. ಯು ಜಾಗದಲ್ಲಿ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಿದರೆ ಅವ್ರು ಆ ಕೆಲಸ ಮಾಡೋದು ನನಗಿಷ್ಟ ಇಲ್ಲ ಅನ್ನೋದು ಬರುತ್ತೆ. ಐ ಡೋಂಟ್ ಲೈಕ್ ಹಿಮ್ ಡೂಯಿಂಗ್ ದ್ಯಾಟ್. ಐ ಡೋಂಟ್ ಲೈಕ್ ಹರ್ ಗೋಯಿಂಗ್ ದೇರ್. ಐ ಡೋಂಟ್ ಲೈಕ್ ಕಿರಣ್ ಟಾಕಿಂಗ್ ಟು ಹಿಮ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಬರುವಂಥ ಎಲ್ಲ ಸೆಂಟೆನ್ಸ್ನ ಇದೇ ಸ್ಟ್ರಕ್ಚರ್ನಲ್ಲೇ ನೀವು ಹೇಳಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್. ನೀನು ದೊಡ್ಡವ್ರ ಜೊತೆ ವಾದ ಮಾಡೋದು ನನಗಿಷ್ಟ ಇಲ್ಲ. ಟ್ರೈ ಮಾಡಿ. ಐ ಡೋಂಟ್ ಲೈಕ್ ಯು ಆರ್ಗ್ಯೂಯಿಂಗ್ ವಿತ್ ಎಲ್ಡರ್ಸ್. ಅರ್ಥ ಆಯ್ತಲ್ವಾ? ನೀನಿಷ್ಟು ಲೇಟಾಗಿ ಹೊರಗಿರೋದು ನನಗಿಷ್ಟ ಇಲ್ಲ. ಅಂದರೆ ನೈಟ್ ತುಂಬ ಲೇಟ್ ಆಗಿದೆ. ಐ ಡೋಂಟ್ ಲೈಕ್ ಯು ಸ್ಟೇಯಿಂಗ್ ಔಟ್ ಸೋ ಲೇಟ್. ನೀನು ಈ ರೀತಿ ಟೈಮ್ ವೇಸ್ಟ್ ಮಾಡೋದು ನನಗಿಷ್ಟ ಇಲ್ಲ ಅವ್ರು ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಯು ವೇಸ್ಟಿಂಗ್ ಯುವರ್ ಟೈಮ್ ಲೈಕ್ ದಿಸ್. ನೆನ್ಪಿಟ್ಕೊಳ್ಳಿ, ಯು ಆರ್ ಅಲ್ಲ, ಆ ರೀತಿ ಬರಲ್ಲ. ನೆಕ್ಸ್ಟ್, ಅವ್ರು ಬಂದು ಮಧ್ಯಪ್ರವೇಶ ಮಾಡೋದು ನನಗೆ ಇಷ್ಟ ಇಲ್ಲ. ಅವರು. ಐ ಡೋಂಟ್ ಲೈಕ್ ದೆಮ್. ಐ ಡೋಂಟ್ ಲೈಕ್ ದೆಮ್ ಇಂಟರ್ಫಿಯರಿಂಗ್. ರೈಟ್? ಈಗ ಇಲ್ಲಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಜನ ಇಲ್ಲಿ ಸ್ಮೋಕ್ ಮಾಡೋದು ನನಗಿಷ್ಟ ಇಲ್ಲ. ಸೊ ಯಾರು ನನಗಿಷ್ಟ ಇಲ್ಲ? ಜನ. ಐ ಡೋಂಟ್ ಲೈಕ್ ಪೀಪಲ್ ಏನು ಮಾಡೋದು ಇಷ್ಟ ಇಲ್ಲ? ಸ್ಮೋಕಿಂಗ್ ಅಲ್ವಾ? ಸೊ ಏನಾಯ್ತಾಗ? ಐ ಡೋಂಟ್ ಲೈಕ್ ಪೀಪಲ್ ಸ್ಮೋಕಿಂಗ್ ಹಿಯರ್. ಓಕೆ, ಈಗ ಅವಳಿಗಿಷ್ಟ ಇಲ್ಲ ಅಂದರೆ ಶಿ ಡಸಂಟ್ ಲೈಕ್ ಅಂತ ಹೇಳಿ. ಶಿ ಡಸಂಟ್ ಲೈಕ್ ಪೀಪಲ್ ಸ್ಮೋಕಿಂಗ್ ಹಿಯರ್. ಅವಳಿಗೆ ನೀನು ಸ್ಮೋಕ್ ಮಾಡೋದು ಇಷ್ಟ ಇಲ್ಲ ಅಂದರೆ ಏನಾಗುತ್ತೆ? ಶಿ ಡಸಂಟ್ ಲೈಕ್ ಯು ಸ್ಮೋಕಿಂಗ್ ಹಿಯರ್. ಕರೆಕ್ಟ್? ನೆಕ್ಸ್ಟ್, ಯಾರಾದರೂ ನನ್ನ ಫೋನ್ ಟಚ್ ಮಾಡೋದು ನನಗಿಷ್ಟ ಇಲ್ಲ. ಐ ಡೋಂಟ್ ಲೈಕ್ ಎನಿ ಒನ್. ಐ ಡೋಂಟ್ ಲೈಕ್ ಎನಿ ಒನ್ ಟಚಿಂಗ್ ಮೈ ಫೋನ್. ಸೊ ಈ ವಿಡಿಯೋ ಮುಗಿದ ಮೇಲೆ ನೀವು ಒಂದು ಕೆಲಸ ಮಾಡಿ. ನಿಮಗೆ ನಿಮ್ಮ ಲೈಫ್ನಲ್ಲಿ ಯಾರು ಏನು ಮಾಡಿದರೆ ಇಷ್ಟ ಆಗಲ್ಲ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ರೈಟ್? ನೆಕ್ಸ್ಟ್, ಈಗ ನೋಡಿ, ನನ್ನ ವಿಷಯಗಳಲ್ಲಿ ಬೇರೆಯವ್ರ ತಲೆ ಹಾಕೋದು ನನಗಿಷ್ಟ ಆಗಲ್ಲ. ಅವಾಗ ಹೇಳಿ ಐ ಡೋಂಟ್ ಲೈಕ್ ಅದರ್ ಪೀಪಲ್ ಮೆಡ್ಲಿಂಗ್ ಇನ್ ಮೈ ಅಫೇರ್ಸ್. ಮೈ ಅಫೇರ್ಸ್ ಅಂದರೆ ನಾನು ಮಾಡೋ ಕೆಲಸಗಳು. ಮೆಡಲ್ ಅನ್ನೋ ವರ್ಡ್ನ ನೆನ್ಪಿಟ್ಕೊಳ್ಳಿ ಇಲ್ಲಿ. ಐ ಡೋಂಟ್ ಲೈಕ್ ಅದರ್ ಪೀಪಲ್ ಮೆಡ್ಲಿಂಗ್ ಇನ್ ಮೈ ಅಫೇರ್ಸ್. ನೆಕ್ಸ್ಟ್, ನಾನಿಷ್ಟು ಫಾಸ್ಟಾಗಿ ಡ್ರೈವ್ ಮಾಡೋದು ನನ್ನ ಪೇರೆಂಟ್ಸ್ಗೆ ಇಷ್ಟ ಆಗಲ್ಲ. ಯಾರಿಗಿಷ್ಟ ಆಗಲ್ಲ? ನನ್ನ ಪೇರೆಂಟ್ಸ್ಗೆ. ಸೊ ಹೇಳಿ ಆಗ, ಮೈ ಪೇರೆಂಟ್ಸ್ ಡೋಂಟ್ ಲೈಕ್ ಮೀ ಡ್ರೈವಿಂಗ್ ಸೋ ಫಾಸ್ಟ್. ಐ ಅಲ್ಲ, ಮೀ. ಓಕೆ, ಮೀ, ಹರ್, ಹಿಮ್, ದೆಮ್ ಈ ವರ್ಡ್ಸ್ನ ಯೂಸ್ ಮಾಡಬೇಕು ಈ ಜಾಗದಲ್ಲಿ. ಮೈ ಪೇರೆಂಟ್ಸ್ ಡೋಂಟ್ ಲೈಕ್ ಮೀ ಡ್ರೈವಿಂಗ್ ಸೋ ಫಾಸ್ಟ್. ಮೈ ಪೇರೆಂಟ್ಸ್ ಡೋಂಟ್ ಲೈಕ್ ಮೀ ವೇಸ್ಟಿಂಗ್ ಮೈ ಟೈಮ್. ಮೈ ಪೇರೆಂಟ್ಸ್ ಡೋಂಟ್ ಲೈಕ್ ಮೀ ಡೂಯಿಂಗ್ ದಿಸ್, ಮೀ ಡೂಯಿಂಗ್ ದ್ಯಾಟ್. ರೈಟ್? ನೆಕ್ಸ್ಟ್, ಅವರು ನಮ್ಮ ಗೇಟ್ ಮುಂದೆ ಪಾರ್ಕ್ ಮಾಡೋದು ನಮ್ಗಿಷ್ಟ ಇಲ್ಲ. ವಿ ಡೋಂಟ್ ಲೈಕ್ ದೆಮ್. ವಿ ಡೋಂಟ್ ಲೈಕ್ ದೆಮ್ ಪಾರ್ಕಿಂಗ್ ಇನ್ ಫ್ರಂಟ್ ಆಫ್ ಅವರ್ ಗೇಟ್. ನೆಕ್ಸ್ಟ್, ಈಗ ಸ್ವಲ್ಪ ಚೇಂಜ್ ಆಗ್ತಿದೆ ನೋಡಿ. ನಾನು ಅವಳ ವಸ್ತುಗಳನ್ನ ಮುಟ್ಟೋದು ಅವಳಿಗೆ ಇಷ್ಟ ಆಗಲ್ಲ, ಇಷ್ಟ ಇಲ್ಲ. ಶಿ ಡಸಂಟ್ ಲೈಕ್ ಮೀ ಟಚಿಂಗ್ ಹರ್ ಥಿಂಗ್ಸ್. ಶಿ ಡಸಂಟ್ ಲೈಕ್ ಮೀ ಟಚಿಂಗ್ ಹರ್ ಥಿಂಗ್ಸ್. ಕರೆಕ್ಟ್?
ನೀನು ನನ್ನ ಜೊತೆ ಮಾತಾಡೋದು ಅವನಿಗೆ ಇಷ್ಟ ಆಗಲ್ಲ. ಟ್ರೈ ಮಾಡಿ ಈಗ ನೀವೇ. ಯಾರಿಗಿಷ್ಟ ಆಗಲ್ಲ ಅದನ್ನು ಫಸ್ಟ್ ಹೇಳಿ. ಅವನಿಗಿಷ್ಟ ಆಗಲ್ಲ ಅಲ್ವಾ? ಸೊ ಆಗೇನಾಗುತ್ತೆ? ಹಿ ಡಸಂಟ್ ಲೈಕ್ ಯು ಟಾಕಿಂಗ್ ಟು ಮೀ. ಕರೆಕ್ಟ್? ನೆಕ್ಸ್ಟ್, ನೀನು ವಾಯ್ಸ್ ರೈಸ್ ಮಾಡೋದು ಅವಳಿಗೆ ಇಷ್ಟ ಆಗಲ್ಲ. ಶಿ ಡಸಂಟ್ ಲೈಕ್ ಯು ರೇಸಿಂಗ್ ಯುವರ್ ವಾಯ್ಸ್. ನೆಕ್ಸ್ಟ್, ನಾನು ಊಟ ಬಿಡೋದು ನನ್ನ ಅಮ್ಮನಿಗೆ ಇಷ್ಟ ಆಗಲ್ಲ. ಮೈ ಮಾಮ್ ಡಸಂಟ್ ಲೈಕ್ ಮೀ ಸ್ಕಿಪ್ಪಿಂಗ್ ಲಂಚ್ ಆರ್ ಸ್ಕಿಪ್ಪಿಂಗ್ ಡಿನ್ನರ್, ಸ್ಕಿಪ್ಪಿಂಗ್ ಫುಡ್, ಏನಾದರೂ ಹೇಳಿ. ನಾನು ಮೀಟಿಂಗ್ಸ್ಗೆ ಲೇಟಾಗಿ ಬರೋದು ನನ್ನ ಬಾಸ್ಗೆ ಇಷ್ಟ ಆಗಲ್ಲ. ಟ್ರೈ ಮಾಡಿ. ಮೈ ಬಾಸ್ ಡಸಂಟ್ ಲೈಕ್ ಮೀ ಕಮಿಂಗ್ ಲೇಟ್ ಟು ಮೀಟಿಂಗ್ಸ್. ಕರೆಕ್ಟ್? ಸ್ಟಾಫ್ ತುಂಬ ಹೊತ್ತು ಬ್ರೇಕ್ ತಗೊಳ್ಳೋದು ಮ್ಯಾನೇಜರ್ಗೆ ಇಷ್ಟ ಆಗಲ್ಲ. ದ ಮ್ಯಾನೇಜರ್ ಡಸಂಟ್ ಲೈಕ್ ಸ್ಟಾಫ್. ದ ಮ್ಯಾನೇಜರ್ ಡಸಂಟ್ ಲೈಕ್ ಸ್ಟಾಫ್ ಟೇಕಿಂಗ್ ಲಾಂಗ್ ಬ್ರೇಕ್ಸ್. ನೆಕ್ಸ್ಟ್, ಇದನ್ನ ಹೇಳಿ. ನೀನು ಅವನ ಬಗ್ಗೆ ಡೌಟ್ ಪಡೋದು ಅವನಿಗೆ ಇಷ್ಟ ಆಗಲ್ಲ. ಹಿ ಡಸಂಟ್ ಲೈಕ್ ಯು ಡೌಟಿಂಗ್ ಹಿಮ್. ನೀನು ಕೇರ್ಲೆಸ್ ಆಗಿರೋದು ಅವನಿಗೆ ಇಷ್ಟ ಆಗಲ್ಲ. ಕೇರ್ಲೆಸ್ ಆಗಿರೋದು ಅಂದ್ರೆ ಬೀಯಿಂಗ್ ಕೇರ್ಲೆಸ್. ಈಗ ಸೆಂಟೆನ್ಸ್ ಮಾಡಿ. ಹಿ ಡಸಂಟ್ ಲೈಕ್ ಯು ಬೀಯಿಂಗ್ ಕೇರ್ಲೆಸ್. ಅವನ ಅಮ್ಮ ಅಷ್ಟು ಚಿಂತೆ ಮಾಡೋದು ಅವನಿಗೆ ಇಷ್ಟ ಆಗಲ್ಲ. ಹಿ ಡಸಂಟ್ ಲೈಕ್ ಹಿಸ್ ಮದರ್. ಕರೆಕ್ಟ್? ಹಿ ಡಸಂಟ್ ಲೈಕ್ ಹಿಸ್ ಮದರ್ ವರಿಯಿಂಗ್ ಸೋ ಮಚ್. ಅವನು ಆ ರೀತಿ ಮಾತಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಈಗ ನೋಡಿ, ನಾನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಸೆಂಟೆನ್ಸ್. ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಅಂದರೆ ನಾನು ಹೇಳ್ತೀನಿ ಐ ಹೇಟ್. ಐ ಹೇಟ್ ಅಂದರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಅನ್ನೋ ಮೀನಿಂಗ್ ಕೂಡ ಬರುತ್ತಲ್ವಾ? ಎಸ್, ಐ ಹೇಟ್ ಇಮ್ ಟಾಕಿಂಗ್ ಲೈಕ್ ದ್ಯಾಟ್. ಐ ಡೋಂಟ್ ಲೈಕ್ಗಿಂತ ಐ ಹೇಟ್ ಅಂದರೆ ನಿಮ್ಮ ಸೆಂಟೆನ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ರೈಟ್? ಐ ಹೇಟ್ ಇಮ್ ಡೂಯಿಂಗ್ ದ್ಯಾಟ್. ಐ ಹೇಟ್ ಇಮ್ ಲೈಯಿಂಗ್ ಟು ಮೀ. ಐ ಹೇಟ್ ಇಮ್ ಗೋಯಿಂಗ್ ದೇರ್. ಕರೆಕ್ಟ್? ನೆಕ್ಸ್ಟ್, ಜನ ಸಿಗ್ನಲ್ ಹಾರೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸೇಮ್ ಹೇಳಿ. ಐ ಹೇಟ್ ಪೀಪಲ್ ಜಂಪಿಂಗ್ ಸಿಗ್ನಲ್ಸ್. ಜನ ನನ್ನ ಬಗ್ಗೆ ನನ್ನ ಬೆನ್ನ ಹಿಂದೆ ಮಾತಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಐ ಹೇಟ್ ಪೀಪಲ್ ಗಾಸಿಪಿಂಗ್ ಬಿಹೈಂಡ್ ಮೈ ಬ್ಯಾಕ್. ರೈಟ್? ಅರ್ಥ ಆಯ್ತಲ್ವಾ? ಈ ವಿಡಿಯೋ ಆದಮೇಲೆ ನೀವು ನಿಮ್ಮ ಎಕ್ಸಾಂಪಲ್ಸ್ನ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ನೋಡ್ತೀನಿ. ನೆಕ್ಸ್ಟ್ ಒನ್, ಅವನು ಯಾವಾಗಲೂ ಸುಳ್ಳು ಹೇಳ್ತಾ ಇರೋದು ಅವಳಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅವಳಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ಶಿ ಹೇಟ್ಸ್ ಹಿಮ್ ಇಂದ ಸ್ಟಾರ್ಟ್ ಮಾಡಿ. ಶಿ ಹೇಟ್ಸ್ ಹಿಮ್ ಲೈಯಿಂಗ್ ಆಲ್ ದ ಟೈಮ್. ಶಿ ಹೇಟ್ಸ್ ಹಿಮ್ ಆಲ್ವೇಸ್ ಲೈಯಿಂಗ್. ನೋ, ಅದಕ್ಕಿಂತ ತುಂಬ ಕಾಮನ್ ಸೆಂಟೆನ್ಸ್ ಈ ರೀತಿ ಹೇಳೋದು. ಆ ರೀತಿ ಹೇಳಲ್ಲ. ಓಕೆ? ನೆಕ್ಸ್ಟ್, ಅವನು ಮನೆಗೆ ಕುಡಿದು ಬರೋದು ಅವಳಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಶಿ ಹೇಟ್ಸ್ ಹಿಮ್ ಕಮಿಂಗ್ ಹೋಮ್ ಡ್ರಂಕ್. ರೈಟ್? ಶಿ ಹೇಟ್ಸ್ ಹಿಮ್ ಕಮಿಂಗ್ ಹೋಮ್ ಡ್ರಂಕ್. ಇದನ್ನು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಈಗ ಅವಳು ಫೋನ್ ಮಾತಾಡ್ತಾ ಇರೋವಾಗ ಯಾರಾದರೂ ಕೇಳಿಸ್ಕೊಳ್ಳೋದು ಅವಳಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ಅವಳಿಗೆ ಇಷ್ಟ ಆಗಲ್ಲ. ಶಿ ಹೇಟ್ಸ್ ಯಾರಾದರೂ, ಎನಿವನ್. ಸೊ ಏನಾಯ್ತಾಗ? ಶಿ ಹೇಟ್ಸ್ ಎನಿವನ್. ಶಿ ಹೇಟ್ಸ್ ಎನಿವನ್ ಲಿಸನಿಂಗ್ ವೆನ್ ಶಿ ಇಸ್ ಟಾಕಿಂಗ್ ಆನ್ ದ ಫೋನ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಜನ ಆ ರೀತಿ ಗುರಾಯಿಸಿ ನೋಡೋದು ಅವನಿಗೆ ತಡ್ಕೊಳಕ್ಕಾಗಲ್ಲ. ಇನ್ನು ಸ್ವಲ್ಪ ಚೇಂಜ್ ಆಗ್ತಿದೆ ನೋಡಿ ಸೆಂಟೆನ್ಸ್. ಅವನಿಗೆ ತಡ್ಕೊಳಕ್ಕಾಗಲ್ಲ. ಹಿ ಕಾಂಟ್ ಸ್ಟ್ಯಾಂಡ್. ರೈಟ್? ಈ ಥರನೂ ಹೇಳ್ತಾರೆ. ಹಿ ಕಾಂಟ್ ಸ್ಟ್ಯಾಂಡ್ ಪೀಪಲ್ ಸ್ಟೇರಿಂಗ್ ಲೈಕ್ ದ್ಯಾಟ್. ನೆಕ್ಸ್ಟ್, ಅವಳ ತಮ್ಮ ಅವಳಿಗೆ ಟೀಸ್ ಮಾಡೋದು ಅವಳಿಗೆ ತಡ್ಕೊಳಕ್ಕಾಗಲ್ಲ. ಈಗ ಅದೇ ಥರನೇ ಹೇಳಿ. ಶಿ ಕಾಂಟ್ ಸ್ಟ್ಯಾಂಡ್ ಹರ್ ಬ್ರದರ್ ಟೀಸಿಂಗ್ ಹರ್. ಶಿ ಕಾಂಟ್ ಸ್ಟ್ಯಾಂಡ್ ಹರ್ ಬ್ರದರ್ ಟೀಸಿಂಗ್ ಹರ್. ನೆಕ್ಸ್ಟ್, ಜನ ಕ್ಯೂ ದಾಟಿ ಮುಂದೆ ಬರೋದು ಅಂದರೆ ಕ್ಯೂ ಲೈನ್ನ ಕಟ್ ಮಾಡೋದು ನನಗೆ ತಡ್ಕೊಳಕ್ಕಾಗಲ್ಲ. ಐ ಕಾಂಟ್ ಸ್ಟ್ಯಾಂಡ್ ಬದಲು ನಾನು ಹೇಳ್ಬೋದು ಐ ಕಾಂಟ್ ಟಾಲರೇಟ್ ಅಂತನೋ ಅಲ್ವಾ?
ಐ ಕಾಂಟ್ ಟಾಲರೇಟ್ ಪೀಪಲ್ ಕಟ್ಟಿಂಗ್ ದ ಕ್ಯೂ ಆರ್ ಪೀಪಲ್ ಕಟ್ಟಿಂಗ್ ಇನ್ ಲೈನ್ ಅಂತ ಹೇಳ್ಬೋದು. ಐ ಕಾಂಟ್ ಟಾಲರೇಟ್ ಪೀಪಲ್ ಕಟ್ಟಿಂಗ್ ದ ಕ್ಯೂ, ಐ ಕಾಂಟ್ ಸ್ಟ್ಯಾಂಡ್ ಪೀಪಲ್ ಕಟ್ಟಿಂಗ್ ದ ಕ್ಯೂ. ರೈಟ್, ಅರ್ಥ ಆಯ್ತಲ್ಲ? ಎಲ್ಲದನ್ನು ನೋಟ್ಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ತುಂಬ ಜನಕ್ಕೆ ಇವು ಯಾವೂ ಗೊತ್ತಿರೋದಿಲ್ಲ, ಅವರೆಲ್ಲರಿಗೂ ಈ ವಿಡಿಯೋನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ರೈಟ್, ಥ್ಯಾಂಕ್ ಯು.